ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ಒಂದು ಕಾನ್ಸೆಪ್ಟನ್ನು ತೊಗೊಂಬಂದಿದ್ದೀನಿ ನಾನಿವತ್ತು. ಅಂದರೆ ನಮ್ಮ ಜೀವನದಲ್ಲಿ ನಾವು ಹೇಗೆ ನೆಮ್ಮದಿಯಾಗಿ ಜೀವನವನ್ನು ಸಾಗಿಸಬೇಕು, ಯಾವ್ಯಾವೆಲ್ಲ ಪಾಯಿಂಟನ್ನು ನಾವು ನಮ್ಮ ತಲೆಯಲ್ಲಿ ಇಟ್ಕೋಬೇಕು, ಯಾವ್ಯಾವೆಲ್ಲ ಪಾಯಿಂಟನ್ನು ನಾನು ನೆಗ್ಲೆಕ್ಟ್ ಮಾಡ್ಕೋತಾ ಹೋಗಬೇಕು ಅಂತ ಹೇಳಿ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಯಾರೆಲ್ಲ ನನ್ನ ಚಾನಲ್ಗೆ ಹೊಸದಾಗಿ ನೋಡ್ತಾ ಇದ್ದೀರಲ್ಲ, ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನನ್ನ ವಿಡಿಯೋಸನ್ನು ನೋಡಿ. ನನ್ನ ವಿಡಿಯೋ ಲೈಕ್ ಆದರೆ ಪ್ಲೀಸ್ ಒಂದು ತಮ್ನೇಲನ್ನು ಕೊಡಿ ಅಂತ ಹೇಳಿ ಕೇಳ್ಕೊತಾ ಇದ್ದೀನಿ. ಇವಾಗ ನಮ್ಮ ವಿಡಿಯೋಸನ್ನು ಮೇನ್ ಪಾಯಿಂಟಿಗೆ ಬರೋಣ ಫ್ರೆಂಡ್ಸ್. ಎಲ್ಲರ ಒಂದು ಜೀವನದಲ್ಲಿ, ಇನ್ಕ್ಲೂಡಿಂಗ್ ನನ್ನ ಜೀವನದಲ್ಲಿನೂ ಕೂಡ, ನಾವು ಒಂದು ನಿಯಮಗಳನ್ನು ಪಾಲಿಸ್ಕೋತಾನ ಹೋಗಬೇಕಾಗುತ್ತೆ. ಎಲ್ಲರಿಗೂ ಈ ನಿಯಮ ಅನ್ವಯಿಸುತ್ತೆ ಅಂತ ಹೇಳಿಕ್ಕೆ ಬರೋದಿಲ್ಲ, ಮತ್ತು ಎಲ್ಲರಿಗೂ ಒಂದೇ ಜೀವನದ ರೀತಿ ಶೈಲಿ ಇರ್ತದಂತಲೂ ಹೇಳಿಕ್ಕೆ ಬರಲ್ಲ. ಅವರವರ ಜೀವನ ಶೈಲಿ ತಕ್ಕಂಗೆ ಅವರವರ ಒಂದು ನಿಯಮಗಳನ್ನು ಅವರವರೇ ಹಾಕೋತಾ ಹೋಗಬೇಕು. ಈಗ ನನ್ನ ಜೀವನ ಶೈಲಿಯಿಂದ ನಾನು ಒಂದು ನಿಯಮ ಹಾಕ್ಕೊಂಡ್ರೆ ಅದು ನಿಮಗೆ ಕಂಪ್ಯಾರಿಸನ್ ಮಾಡಿದರೆ ನಿಮಗೆ ಆಗೋದಿಲ್ಲ. ಅದಕ್ಕೆ ನೀವು ಒಂದು ಸ್ವಲ್ಪ ಕಂಪ್ಯಾರಿಸನ್ನ ಮಾಡ್ಕೋತಾ ನಿಮ್ಮ ಜೀವನವನ್ನು ನೀವೇ ರೂಪಿಸ್ಕೋಬೇಕು. ನಿಮ್ಮ ಜೀವನನ ಬೇರೆ ಯಾರ ಕಡೆನೂ ಕೊಡ್ಲಿಕ್ಕೆ ಹೋಗಬೇಡಿ. ಅದು ರೂಪಿಸ್ಕೊಳ್ಳಿಕ್ಕೂ ಬೇರೆಯವರಿಂದ ಅಪೇಕ್ಷೆಯನ್ನು ಪಡಬೇಡಿ. ಮೊದಲಿಗೆ ನಾನು ಒಂದು ಪಾಯಿಂಟ್ಸ್ ಹೇಳ್ತೀನಿ ಫ್ರೆಂಡ್ಸ್. ಜೀವನದಲ್ಲಿ ನಾವು ನೆಮ್ಮದಿನ ಹೇಗೆ ಕಂಡುಕೋಬೇಕು ಅಂತಂದರೆ, ಮೊದಲಿಗೆ ನಾವು ಬೇರೆಯವರಿಗೆ ಕಂಪ್ಯಾರಿಸನ್ನ ಮಾಡೋದನ್ನು ಬಿಡಬೇಕು. ಅಂದರೆ ಒಂದು ಹಣದ ವಿಷಯದಾಗಿರಬೇಕಾಗಲಿ, ಒಂದು ಸ್ಥಾನದ ವಿಷಯದನ್ನಾಗಿರಬೇಕು, ಅಂದರೆ ಉನ್ನತವಾಗಿರೋ ಸ್ಥಾನದಲ್ಲಿರುವವರು, ಅಂದರೆ ಈ ರೀತಿಯಿಂದ ನಾವು ಜಾಸ್ತಿ ಕಂಪ್ಯಾರಿಸನ್ನ ಮಾಡ್ಕೋತಾ ಹೋದಂಗೆ ನಮ್ಮಲ್ಲಿರುವಂಥ ಒಂದು ಮನೋಭಾವನೆ, ಅಂದರೆ ಒಂದು ಆತ್ಮಸ್ಥೈರ್ಯವಾಗಿರೋ ಆತ್ಮ ಭಾವನೆ ಅವೆಲ್ಲನೂ ಕುಗ್ಗುತ್ತಾ ಹೋಗ್ತವೆ. ಅವರು ಇಷ್ಟು ಹಣವನ್ನು ಗಳಿಸಿದ್ದಾರೆ, ನನ್ನಲ್ಲಿ ಏನೂ ಇಲ್ಲ ಅಂತ ಹೇಳಿ ನಾವು ನೆಗೆಟಿವ್ ಆಗಿ ಥಿಂಕ್ ಮಾಡೋದ್ರಿಂದ ನಮ್ಮಲ್ಲಿರುವ ಒಂದು ಸಂತೃಪ್ತಿಯಾಗಿರುವಂಥ ಬದುಕನ್ನು ನಾವು ಕಳ್ಕೋತಾ ಹೋಗ್ತೇವೆ. ಇವಾಗ ನಾವು ಯಾವುದರಲ್ಲಿ ಎಷ್ಟು ಮಟ್ಟಿಗೆ ಇದೆಲ್ಲ ಅವುಗಳನ್ನು ನಾವು ಒಂದು ಸ್ವಲ್ಪ ಚೇಂಜಸ್ ಮಾಡಿಕೊಂಡು ಪಾಸಿಟಿವ್ ವೇನಲ್ಲಿ ನಾವು ಚೇಂಜಸ್ ಆಗಬೇಕು. ಯಾವಾಗಲೂ ಹಣದ ಒಂದೇ ಒಂದು ವಿಷಯದಲ್ಲಿ ತಗೊಂಡು ಕಂಪ್ಯಾರಿಸನ್ನ ಮಾಡ್ಕೋದು ನಮ್ಮ ಗುಣಗಳನ್ನು, ನಮ್ಮ ಕ್ಯಾರೆಕ್ಟರನ್ನು ನಾವು ಕಳ್ಕೊಳ್ಳಿಕ್ಕೆ ಹೋಗಬಾರ್ದು. ಇವಾಗ ಹಣ ಈ ಒಂದು ಯುಗದಲ್ಲಿ, ಈ ಒಂದು ಜಮಾನದಲ್ಲಿ ಹಣಕ್ಕೆ ತುಂಬಾ ಇಂಪಾರ್ಟೆನ್ಸ್ ಇದೆ ಫ್ರೆಂಡ್ಸ್, ನಾನು ಒಪ್ಕೋತೀನಿ. ಆದರೆ ನಮ್ಮ ಜೀವನದಲ್ಲಿ ನಮ್ಮ ತೃಪ್ತಿಯಾಗಿ ನಾವು ಜೀವನ ಸಾಗಿಸೋದು ಅಷ್ಟೇ ಮುಖ್ಯವಾಗಿದೆ. ಈಗ ಎಷ್ಟೋ ನಮ್ಮಲ್ಲಿ ಹಣ ಇದ್ರೂ ಆದರೆ ನಮ್ಮ ತೃಪ್ತಿಯನ್ನು ನಮಗೆ ಸಂಪಾದಿಸಲಿಕ್ಕೆ ಆಗೋದಿಲ್ಲ. ಅದಕ್ಕೆ ನಾವು ಹಣದಿಂದೇ ಹೋಗಿದ ಮೊದಲು ಸಂತೃಪ್ತಿನ ಪಡಲಿಕ್ಕೆ ನಾವು ಸ್ಟಾರ್ಟ್ ಮಾಡಬೇಕು. ಆಮೇಲೆ ನೆಕ್ಸ್ಟ್ ನಾವು ಒಂದು ಸ್ವಲ್ಪ ಎರಡನೇ ಪಾಯಿಂಟಿಗೆ ಹೋಗಬೇಕಾದ್ರೆ ಓವರ್ ಥಿಂಕಿಂಗು. ನಾವು ತುಂಬಾ ಓವರ್ ಥಿಂಕಿಂಗ್ ಮಾಡ್ತಾ ಹೋಗ್ತಾ ಇರ್ತೀವಿ ನಮ್ಮ ಜೀವನದಲ್ಲಿ. ಅದನ್ನು ನಾವು ಸ್ವಲ್ಪ ಮಟ್ಟಿಗಾದರೂ ಕಡಿಮೆ ಮಾಡಬೇಕು. ಒಬ್ಬೊಬ್ಬರು ಪ್ರವೃತ್ತಿನೇ ಹಾಗೆ ಬಂದಿರುತ್ತೆ, ಅಂದರೆ ಓವರ್ ಥಿಂಕಿಂಗ್ ಮಾಡ್ಕೋತಾನೆ ಇರ್ತಾರೆ. ಆ ಜೀವನದಲ್ಲಿ ತುಂಬ ಓವರ್ ಥಿಂಕಿಂಗ್ ಮಾಡೋದ್ರಿಂದ ನಮ್ಮ ಹೆಲ್ತ್ ಮೇಲೆ ಭಾಳ ಗಂಭೀರವಾದ ಪರಿಣಾಮವನ್ನು ಬೀಳಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ಅದರಿಂದ ನಮಗೆ ಮೈಂಡ್ ಡಿಸ್ಟರ್ಬ್ ಆಗುತ್ತೆ. ಅಂದರೆ ಶುಗರ್, BP ಜಾಸ್ತಿ ನಾವು ಯೋಚನೆ ಮಾಡೋದ್ರಿಂದ ಅದು ಬರೋ ಸಾಧ್ಯತೆಯೂ ಇದೆ. ಅದರ ಬದಲಿ ನಾವು ಓವರ್ ಥಿಂಕಿಂಗನ್ನು ಮಾಡೋ ಬದಲು ಸೊಲ್ಯೂಷನನ್ನು ಹುಡುಕಬೇಕು. ಈ ಒಂದು ಪ್ರಾಬ್ಲಮ್ಗೆ ನನ್ನಿಂದ ಏನಾದರೂ ಸೊಲ್ಯೂಷನ್ ಇದೆಯಾ, ಇಲ್ಲ ಅಂತಂತಂದರೆ ಅದರ ವಿಷಯನ ನಾವು ಜಾಸ್ತಿ ತಲೆಯಲ್ಲಿ ಇಟ್ಕೊಳ್ಳಿಕ್ಕೆ ಹೋಗಬಾರ್ದು. ಇವಾಗ ಓವರ್ ಥಿಂಕಿಂಗ್ ಮಾಡೋದ್ರಿಂದ ನಿಮ್ಮ ಜೀವನವನ್ನು ನೀವೇ ಹಾಳು ಮಾಡ್ಕೋತೀರ ಹೊರತು ಆ ಒಂದು ಸಮಸ್ಯೆಯಿಂದ ನೀವು ಹೊರಗಡೆ ಬರಲಿಕ್ಕೆ ಆಗೋದಿಲ್ಲ. ಆ ಒಂದು ಇನ್ಸಿಡೆಂಟ್ ಆಗಲಿ, ಯಾವುದಾದ್ರೂ ಒಂದು ವಿಷಯದ ಕುರಿತು ಯಾರಾದರೂ ಏನಾದರೂ ಅಂದಿದ್ದಾರೆ, ಅದನ್ನು ನಾವು ಮರಳಿ ಮರಳಿ ಅದನ್ನೇ ಯೋಚನೆ ಮಾಡ್ಕೋತಾ ಹೋದರೆ ನಿಮ್ಮಲ್ಲಿರುವಂತಹ ಥಿಂಕಿಂಗ್ ಲೆವೆಲ್ಲು ಅಷ್ಟರ ಮಟ್ಟಿಗೆ ಉಳಿತು. ನೀವು ಆ ಒಂದು ಸಮಯವನ್ನು ಬಿಟ್ಟು ಬೇರೆ ಇದಕ್ಕೆ ನೀವು ಒಂದು ಒಳ್ಳೆಯ ಒಂದು ಸಮಯವನ್ನು ಬೇರೆ ಇದಕ್ಕೆ ನೀವು ಅಳವಡಿಸ್ಕೊಂಡ್ರೆ ನೀವು ಜೀವನದಲ್ಲಿ ತುಂಬಾ ಸಕ್ಸಸ್ಸನ್ನು ಕಂಡು ಸಂತೃಪ್ತಿಯನ್ನು ಪಡಿಬೋದಾಗ್ತದೆ. ನೀವು ಜೀವನದಲ್ಲಿ ಯಾವುದೇ ರೀತಿಯ ಒಂದು
ಅಚೀವ್ ಮಾಡಬೇಕಾದ್ರೆ ನಮ್ಮ ಮೈಂಡು ಮೊದಲೇ ಶಾಂತ ರೀತಿಯಿಂದ ಯೋಚನೆ ಮಾಡಬೇಕು. ಇದು ನನ್ನ 2ನೇ ಪಾಯಿಂಟ್ ಆಗಿರುತ್ತೆ. ಇನ್ನು 3ನೇ ಪಾಯಿಂಟ್ ಅಂತಂತಂದರೆ ನಮ್ಮ ಆರೋಗ್ಯ. ನಮ್ಮ ಆರೋಗ್ಯನ ನಾವು ಕಾಪಾಡ್ಕೋಬೇಕು. ಅಂದರೆ ನಮ್ಮ ಎಲ್ಲನೂ ನಿಂತಿರೋದೇ, ಅಂದರೆ ಈ ಜೀವನ ನಿಂತಿರೋದೇ ನಮ್ಮ ಆರೋಗ್ಯದ ಮೇಲೆ. ಸಂತೃಪ್ತಿಯನ್ನು ನಾವು ಮಾಡ್ಕೋಬೇಕಾದ್ರೆ ನಮ್ಮ ಆರೋಗ್ಯನೂ ಮೊದಲೇ ಗಟ್ಟಿ ಇರಬೇಕು. ಅಂದರೆ ನಾವು ಜಾಸ್ತಿ ಸಂಪಾದನೆ ಮಾಡ್ಬೋದು, ಜಾಸ್ತಿ ಹೆಸರು ಮಾಡ್ಬೋದು, ಏನೇ ನಾವು ಮಾಡಿದರೂ ನಮ್ಮ ಹೆಲ್ತ್ ನಮಗೆ ಸಾಥ್ ಕೊಡಲಿಲ್ಲ ಅಂದರೆ ಯಾವುದೇ ರೀತಿಯಿಂದ ನಮಗೆ ನೆಮ್ಮದಿಯಾದ ಜೀವನ ನಡೆಸಲಿಕ್ಕೆ ಆಗೋದಿಲ್ಲ. ಅದಕ್ಕೆ ನಾವು ಯಾವುದೇ ಒಂದು ಕೆಲಸ ಮಾಡಿದ್ರು ನಮ್ಮದು ಪ್ರವೃತ್ತಿ, ಅಂದರೆ ನಮ್ಮದು ಒಂದು ಆರೋಗ್ಯ ಆ ಒಂದು ಕೆಲಸಕ್ಕೆ ಸೀಮಿತವಾಗಿದೆಯೋ ಇಲ್ಲೋ ಅಂತ ನಾವು ಚೆಕ್ ಮಾಡ್ಕೋಬೇಕಾಗುತ್ತೆ. ಅಂದರೆ ಫಾರ್ ಎಕ್ಸಾಂಪಲ್, ಈಗ ನೈಟ್ ಶಿಫ್ಟ್ ಮಾಡ್ತಿರ್ತಾರೆ ಕೆಲವೊಬ್ಬರು. ಅಂದರೆ ಕೆಲವೊಬ್ಬರಿಗನ್ನ ನಾನು ಹೇಳ್ತಾ ಇರೋದು, ಆದರೆ ಒಬ್ಬೊಬ್ಬರಿಗೆ ಅದು ನಿದ್ದೆಯನ್ನು ಕಂಟ್ರೋಲ್ ಮಾಡ್ಕೊಳ್ಳಿಕ್ಕೆ ಆಗ್ತಾ ಇರೋದಿಲ್ಲ. ಅಂಥವರು ಇಲ್ಲ ನನಗೆ ಜಾಸ್ತಿ ಹಣ ಬರುತ್ತೆ ಅಂದರೆ ನೈಟ್ ಶಿಫ್ಟ್ನಲ್ಲಿ ಯೂಶ್ವಲಾಗಿ ಒಂದು ಸ್ವಲ್ಪ ಡೇ ಶಿಫ್ಟ್ಗಿಂತ ಜಾಸ್ತಿ ಇಂತಿಷ್ಟು ಅಮೌಂಟನ್ನು ಹೇಳಿರ್ತಾರೆ, ಅಂದರೆ ಇನ್ಕ್ರೀಸ್ ಮಾಡ್ತೀನಿ ಅಂತ ಹೇಳಿರ್ತಾರೆ ಒಂದೊಂದು ಸ್ವಲ್ಪ ಕಂಪ್ನಿಗಳಲ್ಲಿ. ಅದಕ್ಕೆ ಅವರು ಜಾಸ್ತಿ ಅಮೌಂಟ್ ಬರುತ್ತದೆ ಅಂತ ಹೇಳಿ ನಿದ್ದೆ ಕೆಟ್ಟು ತಮ್ಮ ಆರೋಗ್ಯವನ್ನು ಕೆಡ್ಕೋತಾರೆ. ಪರಿಸ್ಥಿತಿ ಒಂದೊಂದು ಸಲ ಹಾಗೆ ಇರುತ್ತೆ, ನಾವು ಆ ರೀತಿನೇ ಹೋಗಬೇಕಾಗುತ್ತೆ. ಬಟ್ ಒಬ್ರೊಬ್ರು ಡಬಲ್ ಸ್ಯಾಲ್ರಿ ಸಿಗ್ತದೆ ಅಂತ ಹೇಳಿ ಆ ರೀತಿ ಯೋಚನೆ ಮಾಡಲಿಕ್ಕೆ ಹೋಗ್ತಾರೆ. ಅಂಥದ್ರಲ್ಲಿ ನಮ್ಮ ಒಂದು ಆರೋಗ್ಯವನ್ನು ನೋಡಿಕೊಂಡು ಈ ನನಗೆ ಕೆಲಸಕ್ಕೆ ಇದು ಯೋಗ್ಯ ಆಗಿದೆ ಏನಿಲ್ಲೋ ನನ್ನ ಹೆಲ್ತಿಗೆ ಅಂತ ಹೇಳಿ ನಾವು ಫಸ್ಟಿಗೆ ಕಂಡುಕೊಳ್ಬೇಕಾಗುತ್ತೆ. ನಾವು 8 ಅವರ್ಸು ಮಿನಿಮಮ್ 7 ಅವರ್ಸ್ ಆದರೂ ತೃಪ್ತಿಯಿಂದ ನಿದ್ರೆಯನ್ನು ಮಾಡಬೇಕು. ಅಲ್ಲಿ ನಮ್ಮ ಮೈಂಡು ತುಂಬಾ ಒಂದು ಶಾಂತ ರೀತಿ ಸ್ವಭಾವಕ್ಕೆ ಹೋಗುತ್ತೆ. ಅವಾಗ ನಮಗೆ ಮನಸ್ಸು ರಿಲ್ಯಾಕ್ಸ್ ಆಗುತ್ತೆ. ಅವಾಗ ನಮಗೆ ಹೊಸ ಹೊಸ ಆಲೋಚನೆಗಳು ಬರ್ತವೆ. ಏನು ಮಾಡಬೇಕು ನಮ್ಮ ಜೀವನದಲ್ಲಿ, ನಾವು ಏನಾದರೂ ಒಂದು ಡಿಸಿಷನ್ ತಗೋಬೇಕಾದ್ರೆ ನಮ್ಮ ಮನಸ್ಸನ್ನು ಶಾಂತರಿಂದ ಇಟ್ಕೋಬೇಕು. 4ನೇ ಪಾಯಿಂಟು ಅಂತಂತಂದರೆ ನಾವು ಲಿಸನ್ ಮಾಡಬೇಕು ಫ್ರೆಂಡ್ಸ್. ನೆಮ್ಮದಿಯಾಗಿರಲು ಅಂತಂತಂದರೆ ಬೇರೆಯವ್ರ ಮಾತುಗಳನ್ನು ನಾವು ಕೇಳಬೇಕು. ಮೊದಲಿಗೆ ಕೇಳಿಬಿಟ್ಟು ನಮಗೆ ಯಾವುದು ಉಪಯೋಗವಾಗುತ್ತೆ, ನಮ್ಮ ಥಿಂಕಿಂಗ್ಗೆ ಅದು ಸೂಟ್ ಆಗುತ್ತೆ, ನಮ್ಮ ಜೀವನಕ್ಕೆ ಅದು ಸೂಟ್ ಆಗುತ್ತೆ ಅಂತಂತಂದರೆ ಈ ಕಿವಿಯಲ್ಲಿ ನಾವು ಕೇಳಿ ನಮ್ಮ ಮೆದುಳಿಗೆ ನಾವು ಅಳವಡಿಸ್ಕೋಬೇಕು. ಇಲ್ಲ ಅಂತಂತಂದರೆ ಅವರ ಕೇಳೋದನ್ನು ಕೇಳಿ ಈ ಕಿವಿಯಲ್ಲಿ ನಾವು ಬಿಟ್ಬಿಡಬೇಕು. ಜಾಸ್ತಿ ಅದ್ರ ಬಗ್ಗೆ ತಲೆ ಕೆಡಿಸ್ಕೋತಾ ಕೂಡಬಾರ್ದು. ಇವರು ಹಾಗಂದ್ರು ಹೀಗಂದ್ರು ಅಂತ ಹೇಳಿ ನಾವು ಜಾಸ್ತಿ ಅದ್ರ ಬಗ್ಗೆ ಥಿಂಕಿಂಗ್ ಮಾಡ್ಕೋತಾ ಹೋದರೆ ನಮ್ಮ ನೆಮ್ಮದಿಯನ್ನು ನಾವು ಕಳ್ಕೋಬೇಕಾಗುತ್ತೆ. ಅಂದರೆ ಒಂದೊಂದು ಸಂಗತಿಗಳನ್ನು ನಾವು ಕೇಳಿ ಎಷ್ಟು ನಿಗ್ಲೆಕ್ಟ್ ಮಾಡ್ತೀವಿ ಅಷ್ಟು ಒಳ್ಳೇದಿರುತ್ತೆ. ಮತ್ತು ಒಂದೊಂದು ಸಂಗತಿಗಳನ್ನು ನಾವು ಅದನ್ನು ಅಳವಡಿಸ್ಕೊಂಡ್ರೆ, ಅವ್ರು ಹೇಳೋದನ್ನು ನಾವು ಅಳವಡಿಸ್ಕೊಂಡ್ರೂ ತುಂಬಾ ಉತ್ತಮವಾಗಿರುತ್ತೆ. ಹಾಗಾಗಿ ನಾವು ಆ ಸಂಗತಿಗಳು ನಮ್ಮ ಮೇಲೆ ಡಿಪೆಂಡ್ ಇರುತ್ತೆ. ಅಂದರೆ ಯಾವ ಸಂಗತಿಗಳನ್ನ ನಾವು ತಗೋಬೇಕು, ಯಾವ ಸಂಗತಿಗಳನ್ನು ಬಿಡಬೇಕು ಅಂತ ಹೇಳಿ ನಾವು ಡಿಸೈಡ್ ಮಾಡಿಕೊಂಡು ಆ ಸಂಗತಿಗಳನ್ನ ನಾವು ಅಳವಡಿಸ್ಕೊಂಡು ಹೋದರೆ ನಾವು ಒಂದು ಜೀವನದಲ್ಲಿ ತುಂಬ ನೆಮ್ಮದಿಯಾಗಿರುವಂತಹ ಒಂದು ಜೀವನವನ್ನು ಸಾಗಿಸ್ಬೋದು. ಇನ್ನು 5ನೇ ಪಾಯಿಂಟು ಅಂತಂತಂದರೆ ನಮ್ಗೆ ಯಾವುದು ಅಲ್ಲಿ ಆಸಕ್ತಿ ಇದೆಯೋ ಅದನ್ನು ನೀವು ಮಾಡಬೇಕು. ಅಂದರೆ ಯಾವಲ್ಲಿ ಕ್ರಿಕೆಟ್ನಲ್ಲಿ ಆಸಕ್ತಿ ಇದೆಯಾ ಆಡಲಿಕ್ಕೆ ಅದನ್ನು ಆಡಿ, ಟಿ ವಿ ನೋಡೋದ್ರಲ್ಲಿ ಆಸಕ್ತಿ ಇದೆಯಾ 1/2 hour ಅರ್ಧ ತಾಸು ನೀವು ಅದರಲ್ಲಿ ನಿಮ್ಮ ಜೀವನದಲ್ಲಿ ಅದಕ್ಕೊಂದು ಸ್ವಲ್ಪ ಟೈಮ್ ಕೊಟ್ಟು ಅದಕ್ಕೆ ಒಂದು ಸ್ವಲ್ಪ ಜಾಸ್ತಿ ಪ್ರಿಫರೆನ್ಸ್ ಕೊಡ್ಲಿಕ್ಕೆ ಹೋಗಬೇಡಿ. ಅಂದರೆ ನಿಮ್ಮ ಜೀವನದಲ್ಲಿ ಒಂದೊಂದು ಅಂಶ ಇರ್ತದಲ್ಲ ಫ್ರೆಂಡ್ಸ್, ಯಾರು ಹೇಳ್ತಾರೆ ಅಂತ ಹೇಳಿ ನೀವು ಸಾಂಗ್ ಕೇಳ್ಕೊತ ಕೂಡೋದು ತಾಳೆಯೋಳು ಅಂತ ಹೇಳಿ ಅಂತಿರ್ತಾರೆ, ಅದನ್ನು ನೆಗ್ಲೆಕ್ಟ್ ಮಾಡಿ. ನಿಮ್ಮದು ಒಂದು ಎಂಟರ್ಟೈನ್ಮೆಂಟ್ ಏನು ಇರ್ತದಲ್ಲ, ಕ್ರಿಕೆಟ್ ಆಡೋದಾಗಲಿ, ಬೇರೆ ಅಂದರೆ ಯಾವುದೇ ಒಂದು ಸ್ಪೋರ್ಟ್ಸ್ ಆಗಲಿ, ಮ್ಯೂಸಿಕ್ ಕೇಳೋದಾಗಲಿ, ಇಲ್ಲಿ ಒಬ್ಬೊಬ್ರು ರಂಗೋಲಿ ಬಿಡಿಸ್ತಿರ್ತಾರೆ, ಒಬ್ಬೊಬ್ರು ಡ್ರಾಯಿಂಗನ್ನು ಬಿಡಿಸ್ತಿರ್ತಾರೆ, ಒಬ್ಬೊಬ್ರು ಯಾವುದಾದ್ರಲ್ಲಿ ಏನೇನು ಹವ್ಯಾಸ ಇದೆಯೋ ಅದನ್ನು ನೀವು ಅಳವಡಿಸ್ಕೊಂಡಿರ್ತೀರೋ ಯಾವಾಗಲೂ ಅದನ್ನು ನೀವು ಕಂಟಿನ್ಯೂ ಮಾಡಲಿಕ್ಕೆ ಹೋಗಿ ಯಾವಾಗಲೂ. ಅಂದರೆ ಬೇರೆಯವರು ಏನೋ ಹೇಳ್ತಾರೆ ಅದನ್ನು ಸ್ಟಾಪ್ ಮಾಡಲಿಕ್ಕೆ ಹೋಗಬೇಡಿ. ಅಂದರೆ ನಿಮ್ಮತನವನ್ನು ನೀವು ಮಾಡ್ತಾ ಇದ್ದರೆ ನಿಮ್ಮಲ್ಲಿ ಕ್ರಿಯೇಟಿವಿಟಿ ಜಾಸ್ತಿ ಆಗುತ್ತೆ ಮೈಂಡ್ನಲ್ಲಿ. ಆ ಕ್ರಿಯೇಟಿವಿಟಿ ಜಾಸ್ತಿ ಯಾಕಂದರೆ ನಿಮ್ಮ ತಲೆಯಲ್ಲಿ ಒಳ್ಳೊಳ್ಳೆ ವಿಚಾರಗಳು ಬರ್ತವೆ.
ಅಂದರೆ ನಿಮ್ಮ ಮೂಡ್ ಎಷ್ಟೇ ಒಂದು ಡಿಪ್ರೆಷನ್ ಮೂಡಲ್ಲಿ ಇದ್ರೂ ನೀವು ಒಬ್ರೊಬ್ರಿಗೆ ಒಂದು ಸಾಂಗ್ ಕೇಳಿದರೆ ಎಷ್ಟೋ ಒಂದು ಚೇಂಜಸ್ ಅಂತ ಅನಿಸುತ್ತೆ. ಒಬ್ರೊಬ್ರಿಗೆ ಲಾಂಗ್ ಡ್ರೈವ್ ಹೋದರೆ ಚೇಂಜಸ್ ಅಂತ ಹೇಳ್ತಾರೆ. ಎಲ್ಲ ಅಂತಂದರೆ ಯಾವುದೋ ಒಂದು ಗ್ರೇವಿಂಗ್ಸ್ ಆಗ್ತಾ ಇರ್ತದೆ, ಒಂದು ಐಸ್ ಕ್ರೀಮ್ ತಿಂದರೆ, ಒಂದು ಚಾಕ್ಲೇಟ್ ತಿಂದರೆ ಅವ್ರಿಗೆ ಮನಸ್ಸಿಗೆ ಒಂದು ರಿಲ್ಯಾಕ್ಸೇಷನ್ ಅಂತ ಅನಿಸುತ್ತಲ್ಲ, ಆ ಟೈಮ್ದಲ್ಲಿ ನಾವು ಅದನ್ನು ಕಂಟ್ರೋಲ್ ಮಾಡಲಿಕ್ಕೆ ಹೋಗಬಾರ್ದು. ಆ ಟೈಮ್ದಲ್ಲಿ ನಾವು ಅದನ್ನು ನಾವು ಪೂರೈಸ್ಕೋಬೇಕು. ಅಂದರೆ ಆಗ್ತಾ ಇರುವಂಥ ಸಂದರ್ಭ ಇತ್ತಂತಂದರೆ, ಅಂದರೆ ಈಗ ಮಿಡ್-ನೈಟ್ನ 2 ಗಂಟೆಗೆ ನನಗೆ ಓವರ್ ಥಿಂಕಿಂಗ್ ಆಗ್ತಾ ಇದೆ, ನನಗೊಂದು ಚಾಕ್ಲೇಟ್ ತಿನ್ನಬೇಕು ಅಂತ ಹೇಳಿ ಅಂಗಡಿಗೆ ಹೋಗಿ ಕೇಳೋದಲ್ಲ. ಅಂದರೆ ನಮ್ದು ಅಂದರೆ ಮೈಂಡ್ನಲ್ಲಿ ಹೇಗಿರುತ್ತೆ ಆ ಸಂದರ್ಭ, ಆ ಸಿಚುವೇಶನ್ ತಕ್ಕಂಗೆ ನಾವು ವಿಚಾರ ಮಾಡಿ ಅದನ್ನು ಶಾರ್ಟ್ ಔಟ್ ಮಾಡಲಿಕ್ಕೆ ನಾವು ಸೊಲ್ಯೂಷನ್ನ ಹುಡ್ಕೊಂಡು ಹೋಗಬೇಕಾಗುತ್ತೆ. ನನ್ನ ಪ್ರಕಾರ ಲೈಫ್ನಲ್ಲಿ ಇಷ್ಟು ನಾವು ಒಂದು ಸ್ವಲ್ಪ ಅಳವಡಲಿಕ್ಕೆ ಸ್ಟಾರ್ಟ್ ಮಾಡಿದರೆ ಲೈಫ್ನಲ್ಲಿ ತುಂಬಾ ಚೇಂಜಸ್ ಅಂತ ಕಾಣಿಸುತ್ತೆ. ಲೈಫ್ನಲ್ಲಿ ಏನೂ ಇಲ್ಲ ಫ್ರೆಂಡ್ಸ್, ಅಂದರೆ ನಾವು ನೆಮ್ಮದಿಯಲ್ಲಿ ನಾವು ಜೀವನ ನಡೆಸಬೇಕಂತಂದರೆ ನಮ್ಗೆ ಸಾಧ್ಯವಾದಷ್ಟು ನಮ್ಮ ಆಲೋಚನೆಗಳಲ್ಲೇ ನಾವು ಇರಬೇಕು. ಅಂದರೆ ಬೇರೆಯವರು ಹೇಳ್ತಾರೆ, ಬೇರೆಯವ್ರು ಕೇಳ್ತಾರೆ ಅಂದರೆ ನಾನು ಹೇಗಿರಲಿ ಹಾಗಿರಲಿ ಅಂತ ಹೇಳಿ ಏನೂ ಥಿಂಕಿಂಗ್ ಮಾಡಲಿಕ್ಕೆ ಹೋಗಬೇಡಿ. ನಿಮ್ಮ ಜೀವನ ನಿಮ್ಮ ಕೈಲಿದೆ, ಅದನ್ನು ನೀವು ಒಳ್ಳೆ ರೀತಿಯಿಂದ ತಗೊಂಡು ಹೋದರೆ ನಿಮ್ಮ ಜೀವನದಲ್ಲಿ ತುಂಬ ನೆಮ್ಮದಿಯಿಂದ ನಾವು ಇರ್ಬೋದು. ಅಂದರೆ ಜಾಸ್ತಿ ಡಿಪೆಂಡೆಂಟ್ ಆಗಿರಲಾರ್ದೆ ನಮ್ಮ ಒಂದು ಸಮಸ್ಯೆಗೆ ನಾವೇ ಪರಿಹಾರನ ಕೊಡ್ಕೋಬೇಕು. ಒಂದೊಂದು ಹಿರಿಯರ ಸಲಹೆಯನ್ನು ತಗೊಳ್ಳಿ, ಒಂದೊಂದು ನಿಮಗೆ ಸರಿ ಅನಿಸಿದ್ದನ್ನು ನೀವು ಮಾಡಿ. ಯಾವುದೇ ಒಂದು ಕಿರಿಯರು ನಿಮಗೆ ಸಲಹೆ ಕೊಡ್ತಿದ್ರೆ ಅದನ್ನು ತಗೊಳ್ಳಿ. ಅದು ಒಳ್ಳೆಯದಾಗಿದ್ದರೆ, ನಿಮ್ಗೆ ಒಳ್ಳೇದು ಅನಿಸಿದರೆ ಅದರಲ್ಲಿ ತಗೊಳ್ಳೋದ್ರಲ್ಲಿ ಯಾವುದೇ ತಪ್ಪಿಲ್ಲ. ಆದರೆ ನಿಮ್ಮತನದಲ್ಲಿರುವ ಒಂದು ಶಕ್ತಿಯನ್ನು ನೀವೇ ಗುರುತಿಸ್ಕೋಬೇಕಾಗುತ್ತೆ. ನೆಮ್ಮದಿಯನ್ನು ಆರಾಮಾಗಿ ಯಾವುದೇ ರೀತಿಯಿಂದ ನಿದ್ದೆ ಗುಳಿಗೆ ತಗೋತಿರ್ತಾರೆ ಒಬ್ರೊಬ್ರು, ಆ ರೀತಿಯನ್ನು ದಯವಿಟ್ಟು ಮಾಡಲಿಕ್ಕೆ ಹೋಗಬೇಡಿ. ಅದು ಶಾರ್ಟ್ ಪೀರಿಯಡ್ ಆಗಿರುತ್ತೆ. ಬಟ್ ನಿದ್ದೆ ಬರಲಿಕ್ಕೆ ನನ್ನಲ್ಲಿ ಒಂದು ಉಪಾಯ ಇದೆ, ಅದನ್ನು ನಿಮಗೆ ಹೇಳ್ತೀನಿ ಫ್ರೆಂಡ್ಸ್. ಅಂದರೆ ನಿಮಗೆ ಕೆಲವೊಬ್ರಿಗೆ ಇದನ್ನು ಅನ್ವಯ ಆಗ್ಬೋದು, ಇಲ್ಲಾಂದರೆ ಇಲ್ಲ. ಬಟ್ ಆಲ್ಮೋಸ್ಟ್ ಎಲ್ಲರಿಗೆ ಆಗ್ತದೆ ಅಂತ ಅಂದ್ಕೊಂಡು ನಾನು ಇದನ್ನು ಒಂದು ಹೇಳ್ತಾ ಇದ್ದೀನಿ. ನಿಮಗೆ ಯಾವಾಗ ನಿದ್ದೆ ಬರಲಿಲ್ಲ ಅಂತಂತಂದರೆ ಆವಾಗ ಏನು ಮಾಡಬೇಕಂತಂದರೆ ಡಾರ್ಕ್ ಎಲ್ಲ ಕತ್ಲನ್ನು ರೂಮೆಲ್ಲ ಮಾಡ್ಕೋಬೇಕು. ಒಂದು ಸ್ವಲ್ಪ ಪೀಸ್ ಮೈಂಡಾಗಿ ಇಟ್ಕೊಂಡು ಯಾವುದೇ ವಿಚಾರನ ಬರ್ತಾ ಇದ್ರೂ ಬರಲಾರ್ದಂಗೆ ನಾವು ನಮ್ಮದು ಮೈಂಡನ್ನು ಡೈವರ್ಟ್ ಮಾಡಬೇಕಾಗುತ್ತೆ. ಅವಾಗ ಏನು ಮಾಡಬೇಕು ಅಂತಂತಂದರೆ 100ಇಂದ 1 ತನ, ಅಂದರೆ ಉಲ್ಟಾ, ಅಂದರೆ 1ರಿಂದ 100 ಅಲ್ಲ, 100ಇಂದ 1 ತನ ನಾವು ಉಲ್ಟಾ ನಂಬರ್ಸನ್ನು ಹೇಳ್ಕೊತಾ ಹೋಗಬೇಕು. 100, 99, 98, 97, 96, 95 ಅಂತ ಈ ಥರ ಕಂಟಿನ್ಯೂಸ್ ಆಗಿ. ಇದು ಮನಸ್ಸಿನಲ್ಲಿ ಫ್ರೆಂಡ್ಸ್, ಮತ್ತು ಜೋರಾಗಿ ಹೇಳೋದಲ್ಲ, ಅಂದರೆ ಬೇರೆಯವ್ರಿಗೆ ಡಿಸ್ಟರ್ಬ್ ಮಾಡೋದಲ್ಲ. ಈ ಥರ ಮನಸ್ಸಿನಲ್ಲಿ ನೀವು ಮಲ್ಕೋತಾನೆ 100, 99 ಅಂತ ಈ ಥರ ನೀವು ನಂಬರನ್ನು ಉಲ್ಟಾ ಅನ್ಕೋತಾ ಹೋದರೆ ನಿಮ್ಮ ತಲೆಯಲ್ಲಿ ಯಾವುದೇ ರೀತಿಯಿಂದ ಕೆಟ್ಟ ಆಲೋಚನೆ ಆಗಲಿ, ಅಂದರೆ ಯಾವುದೇ ಇನ್ಸಿಡೆಂಟ್ ನಿಮ್ಮ ತಲೆಯಲ್ಲಿ ಇದ್ದರೆ ಅದನ್ನು ರಿಪೀಟೆಡ್ ಮಾಡಲಿಕ್ಕೆ ನಿಮಗೆ ಅವಕಾಶನೇ ಸಿಗೋದಿಲ್ಲ. ಈಗ ಒಬ್ರೊಬ್ರಿಗೂ 100 ಸಲೀಸಾಗಿನೇ ಹೇಳಿಬಿಡ್ತಾರೆ, 100ಇಂದ 1 ತಪ್ಪಲಾರ್ದನೂ ಹೇಳ್ಕೊತಾ ಹೋಗ್ತಾರೆ. ಆವಾಗ 200ಇಂದ ಸ್ಟಾರ್ಟ್ ಮಾಡಿ, ಇಲ್ಲಾಂದರೆ 300, 500 ಅಷ್ಟೊತ್ತಿಗೆ ಅನ್ಕೋತ ನಿಮ್ಮ ಒಂದು ಮೆಮ್ರಿ ಪವರು ಜಾಸ್ತಿ ಆಗುತ್ತೆ, ವಿತ್ ಕಾನ್ಸಂಟ್ರೇಷನ್ ಜಾಸ್ತಿ ಆಗುತ್ತೆ. ನಿಮಗೆ ನಿದ್ದೆ ಮಾಡೋ ಯಾವುದೇ ಆಲೋಚನೆ ಬರೋದಿಲ್ಲ. ಮತ್ತು ನೀವು ಅನ್ಕೋತಾ ಯಾವಾಗ ನಿದ್ದೆ ಮಾಡ್ತೀರಂತ ನಿಮಗೆ ಗೊತ್ತೇ ಆಗೋದಿಲ್ಲ. ಈ ಟ್ರಿಕ್ಕನ್ನು ನೀವು ಫಾಲೋ ಮಾಡಿ. ಇದರಿಂದ ಯಾವುದೇ ನಿದ್ದೆ ಗುಳಿಗೆ ತಗೊಳ್ಳೋದ ಅವಶ್ಯಕತೆ ಇಲ್ಲ. ಜಾಸ್ತಿ ನಿದ್ದೆ ಗುಳಿಗೆ ತಗೊಳ್ಳಿಕ್ಕೇನು ಹೋಗಬೇಡಿ ಫ್ರೆಂಡ್ಸ್. ಅಂದರೆ ಯಾವುದೇ ಒಂದು ಟೆನ್ಷನಿಂದ ಈ ಥರ ನೀವು ಅನ್ಕೋತಾ ಹೋಗಿ ನಿಮ್ಮ ಜೀವನದಲ್ಲಿ ಒಂದು ಸ್ವಲ್ಪ ಎಕ್ಸಸೈಸು ಈ ಥರ ಎಲ್ಲ ನಿಮಗೆ ಯಾವುದು ಒಂದು ತೃಪ್ತಿ ಪಡುತ್ತೋ ಅದನ್ನು ಆಹಾರವನ್ನು ತಿಂದು ಒಂದು ಸ್ವಲ್ಪ ನಿದ್ದೆನ ಜಾಸ್ತಿ ಮಾಡಿದರೆ ಜೀವನದಲ್ಲಿ ನಾವು ತುಂಬ ನೆಮ್ಮದಿಯಿಂದ ನಾವು ಜೀವನನ ನಡೆಸಬಹುದು ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ ಫ್ರೆಂಡ್ಸ್. ಈ ಲಾಗು ನಿಮಗೆ ಖಂಡಿತವಾಗಿ ಎಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತಾ ಇದ್ದೀನಿ ಫ್ರೆಂಡ್ಸ್. ಯಾರೆಲ್ಲ ಈ ನನ್ನ ಚಾನಲ್ಗೆ ಹೊಸದಾಗಿ ನೋಡ್ತಾ ಇದ್ದಿಲ್ಲ, ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊತಾ ಇದ್ದೀನಿ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಹೀಗೆ ನಾನು ಮುಂಬರೋ ದಿನಗಳಲ್ಲಿ ಒಳ್ಳೊಳ್ಳೆ ವಿಡಿಯೋಗಳನ್ನು ಹಾಕ್ತಾಯಿದ್ದೀನಿ. ಅದಕ್ಕೆ ನನ್ನ ವಿಡಿಯೋಗಳನ್ನು ನೋಡಿ ಮತ್ತು
ನನ್ನ ವಿಡಿಯೋಗೆ ಒಂದು ಲೈಕ್ ಬಟನನ್ನು ಒತ್ತಿ. ಈ ವಿಡಿಯೋನ ತುಂಬ ಹೆಲ್ಪ್ಫುಲ್ ಆಗಿದೆ ಅಂತ ಹೇಳಿ ಅನ್ಕೋತಾ ಇದ್ದೀನಿ. ಜೀವನದಲ್ಲಿ ಎಲ್ಲರಿಗೂ ನನ್ನ ಇನ್ಕ್ಲೂಡ್ ಮಾಡ್ಕೋತಾ ಎಲ್ಲರಿಗೂ ಒಂದು ಚಲೋ ರೀತಿಯಿಂದ ಜೀವನ ಸಾಗಲಿ ಅಂತ ಹೇಳಿ ನನ್ನ ಕಡೆಯಿಂದ ವಿಶೇಷನ್ನು ಹೇಳ್ತಾ ಇದ್ದೀನಿ. ಯಾವುದನ್ನು ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗಬೇಡಿ ಫ್ರೆಂಡ್ಸ್. ನಿಮ್ಮ ಜೀವನ ನಿಮ್ಮ ಕೈಯಲ್ಲಿದೆ. ಯಾರು ಏನೂ ಅನ್ಕೋದಿಲ್ಲ, ಯಾರು ಯಾವ ಟೈಮ್ದಲ್ಲಿ ಬರೋದಿಲ್ಲ. ನಿಮ್ಮ ಜೀವನವನ್ನು ನೀವೇ ಮುಂದುವರಿಸ್ಕೊಂಡು ಹೋಗಬೇಕು. ಅದು ನೆಮ್ಮದಿಯಾಗಿ, ಕಾಮಾಗಿ, ಕೂಲಾಗಿ ಇರಲಿ. ಯಾವುದೇ ರೀತಿಯಿಂದ ನೀವು ಉದ್ವಿಗ್ನ ಒಳಗಾಗಲಾರ್ದೇ ನಿಮ್ಮ ಜೀವನವನ್ನು ನೀವು ರೂಪಿಸ್ಕೊಳ್ತೀರಾ ಅಂತ ಹೇಳಿ ಭಾವಿಸ್ತಾ ಈ ವಿಡಿಯೋವನ್ನು ಎಲ್ಲರಿಗೂ ಹೆಲ್ಪ್ಫುಲ್ ಆಗಿದೆ ಅಂತ ತಿಳ್ಕೊತಾ ಈ ವಿಡಿಯೋನ ನಾನು ಇವಾಗ ಎಂಡ್ ಮಾಡ್ತಾ ಇದ್ದೀನಿ. ನಮಸ್ಕಾರ ಫ್ರೆಂಡ್ಸ್.